ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ವಾ, ಅಥವಾ ನಿಮ್ಮ ಜಾತಕದ ಸಮೇತ ಯಾರಾದರೂ ವರ ಇದೇ ರೀತಿ ಬೇಕಾಗಿದ್ದಾರಾ? ನಮ್ಮ ಚಾನಲ್ಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ನಾವು ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ಸೊ ಇವ್ರಿಗೂ ಕೂಡ ಒಬ್ಬ ಹುಡುಗನ ಹುಡುಕಾಟ ಮಾಡಬೇಕು ಅಂತ ನಮಗೆ ಮಾಹಿತಿ ಕಳಿಸಿದ್ದಾರೆ. ಪ್ರಸ್ತುತ ಒಂದು ಅಜ್ಜಿಯ ಆಶ್ರಯದಲ್ಲಿ ಬೆಳೆದು ಬಂದಿರತಕ್ಕಂತಹ ಮೊಮ್ಮಗಳಾಗಿರ್ತಕ್ಕಂಥ ಜೇಸ್ಮಾ ಅವರು ನಮಗೆ ಮಾಹಿತಿ ಕಳಿಸಿರೋದು. 24ರ ವಯಸ್ಸು. ಸೊ ಚಿಕ್ಕದಾಗಿರ್ತಕ್ಕಂಥ ವಯಸ್ಸಾಗಿದ್ದರೂ ಕೂಡ ದೊಡ್ಡದಾಗಿರ್ತಕ್ಕಂಥ ಆಸೆ ಕಾಣ್ತಾ ಇದ್ದಾರೆ. ಊರು ಬಂದುಬಿಟ್ಟು ಪಂಡರಾಪುರ, ಪುಣೆ ಹತ್ತಿರ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಉತ್ತಮವಾಗಿರ್ತಕ್ಕಂಥ ಗುಣ ಲಕ್ಷಣ ಆ್ಯಂಡ್ ಸುಂದರವಾಗಿರ್ತಕ್ಕಂಥ ಮೈಕಟ್ಟು. ಸೊ ಸುಸಂಸ್ಕೃತ ಮನೆತನದಿಂದ ಬಂದಿರತಕ್ಕಂಥ ಜೇಸ್ಮಾ ಅವರಿಗೆ ದೊಡ್ಡದಾಗಿರ್ತಕ್ಕಂಥ ಆಸೆಗಳನ್ನು ಈಡೇರಿಸಬಲ್ಲಂತಹ ಒಬ್ಬ ಹುಡುಗ ಬೇಕು ಅಂತ ಹೇಳಿರೋದು. ಏನು ಗುರೋದು ನೋಡ್ಕೊಂಡು ಬರೋಣವಾ, ಬನ್ನಿ ಸ್ನೇಹಿತರೆ. ಇವರ ಫೋಟೋ ನೋಡಿದ್ರಾ, ನಿಮಗೆ ಇಷ್ಟ ಆಯಿತಾ? ಜೊತೆಗೆ ಇವ್ರನ್ನ ಮದುವೆ ಆಗುವಂಥ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಆಸ್ತಿ, ಕಾರು, ಮನೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಇವರ ಫೋಟೋ ನೋಡ್ಕೊಂಡು ಬಿಡಿ. ಫೋಟೋ ನೋಡಿಕೊಂಡು ಇಷ್ಟ ಆಗಿದ್ರೆ ಮಾತ್ರ ಮುಂದುವರೆದು ವಿಡಿಯೋ ನೋಡಿ. ಯಾಕಂದರೆ ಸುಮ್ಮನೆ ಯಾವುದಾದ್ರೂ ಫೇಕು ಅಂತಂದ್ಬಿಟ್ಟು ನಿಮಗೆ ಅನ್ನಿಸ್ಬಾರ್ದಲ್ವ, ಹಾಗಾಗಿ ಹೇಳ್ತಿದ್ದೇನೆ. ಜೇಸ್ಮಾ ಅವರ ಹೆಚ್ಚಿನ ಮಾಹಿತಿ ನೋಡೋಣ. ದಪ್ಪವಿರುವಂತಹ ಹುಡುಗನ್ನ ವಿವಾಹ ಆಗುವಂಥ ಒಂದು ಬಯಕೆ ಆಗಿದೆ ನನಗೆ. ಸೊ ದಪ್ಪದಾಗಿರ್ತಕ್ಕಂಥ ಹುಡುಗ ಏನಕ್ಕೆ ಇರಬೇಕು ಅಂದರೆ, ಇವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ದಪ್ಪ ಶರೀರ ಹೊಂದಿದ್ದಾರೆ. ಆ್ಯಂಡ್ ಇವಾಗ ಇವರ ವೇಟ್ ಬಂದುಬಿಟ್ಟು 71 kg ವೇಟ್ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಮದುವೆ ಆಗುವಂಥ ಹುಡುಗ ಬಂದುಬಿಟ್ಟು 80-85 kg ವೇಟ್ ಇದ್ದರೆ ಇಬ್ಬರು ಕೂಡ ಅಟ್ಯಾಚ್ಮೆಂಟ್ ಆಗ್ತೀವಿ. ಇಬ್ಬರು ಕೂಡ ತಪ್ಕೊಂಡು ಮಲ್ಕೊಂಡಾಗ ಸುಖ ಸಿಗುತ್ತೆ ಅನ್ನೋ ಒಂದು ಬಯಕೆ. ಸೊ ದಪ್ಪ ಇರುವಂಥ ಹುಡುಗನಿಂದ ಸುಖ ಸಿಗುತ್ತೆ, ಅದರಿಂದ ಜಾಸ್ತಿ ಮಜಾ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ನಮ್ಮಿಬ್ಬರ ಮಧ್ಯೆ ಇರತಕ್ಕಂಥ ಗೌಪ್ಯತೆ ಗುಣಗಳನ್ನು ಹೊಂದಿರಬೇಕು. ಯಾವುದೇ ಒಂದು ವಿಚಾರ ಪರ್ಸ್ನಲ್ಲಾಗಿ ಕೆಲವೊಂದಿಷ್ಟು ಹೇಳ್ಕೊಂಡಿರ್ತೀವಿ, ಅದನ್ನು ಫ್ರೆಂಡ್ಸ್ ಮುಂದೆ ಜೊತೆಗೆ ಕುಡಿದಾಗ ತಿಂದಾಗ ಯಾವುದೇ ರೀತಿಯಲ್ಲೂ ಕೂಡ ಬಾಯಿ ಬಿಡಬಾರ್ದು. ಅದು ಗೌಪ್ಯತೆ ಹುಡುಗನಲ್ಲಿ ಇರಬೇಕು, ಗುಣಗಳನ್ನು ಇರಬೇಕು. ಆರೋಗ್ಯದಲ್ಲಿ ಉತ್ತಮ, ಜೊತೆಗೆ ರಾಶಿ ನಕ್ಷತ್ರದಲ್ಲಿ ಉತ್ತಮ ಗುಣ ಹೊಂದಿರಬೇಕು ಅಂತ ಹೇಳಿದ್ದಾರೆ. ನೀವೇನಾದರೂ ಕುಡಿಯೋದು, ತಿನ್ನೋದು, ಸೇದೋದು ಮಾಡ್ತಿದ್ರೆ ಮಾಡಿರಿ. ಯಾವತ್ತೂ ವಾರಕ್ಕೆ ಒಂದು ಸಲ, ಅದು ಸಂಡೇ ಮಾತ್ರ ಮಾಡಬೇಕು. ಆ್ಯಂಡ್ ಅದು ನನ್ನ ಮುಂದೆನೇ ಮಾಡಬೇಕು. ನಾನು ಲಿಮಿಟಲ್ಲಿ ಹಾಕ್ಕೊಡ್ತೀನಿ. ಅದು ಎಷ್ಟು ಹಾಕ್ಕೊಡ್ತೀನೋ ಅಷ್ಟೇ ತಿಂದು, ಅಷ್ಟೇ ಸೇದು ಡೈರೆಕ್ಟಾಗಿ ಮಲ್ಕೊಳ್ಬೇಕು. ಹೆಚ್ಚಿಗೆ ಮಾತು ಬೇಡ ಅಂತ ಹೇಳಿದ್ದಾರೆ. ಇನ್ನು ಇವರ ಆಸ್ತಿ ವಿವರ, ಕುಟುಂಬದ ವಿವರ ನೋಡ್ಕೊಂಡು ಬರೋಣ. ಇದು ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಲೈ ಮಾಡ್ಕೊಂಡ್ರೆ ಬನ್ನಿ ಇವಾಗ ವಿಚಾರಕ್ಕೆ ಬರೋಣ. ಆ್ಯಂಡ್ ಅವರ ಹತ್ರ ಇರ್ತಕ್ಕಂತಹ ಈ ಒಂದು ಕ್ರೂಜಾ ಕಾರು ನೋಡ್ಕೊಳ್ತಿದ್ದೀರಾ, ಇದು ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಸೊ ಮೊದಲು ಇವರ ತಂದೆಯವರು ಕಾಂಟ್ರಾಕ್ಟರಾಗಿ ಕೆಲಸ ಮಾಡ್ತಿದ್ರು. ಇದರಲ್ಲಿ ಬಂದುಬಿಟ್ಟು ಕಬ್ಬಿಣ, ಜೊತೆಗೆ ಉಸುಕು, ಮರಳು, ಇಟ್ಟಿಗೆ ಈ ರೀತಿ ಸಾಮಗ್ರಿಗಳನ್ನು ಸಾಗಿಸೋಕೆ ಅಂತ ಒಂದು ಕಾರನ್ನು ತೆಗೆದುಕೊಂಡಿರ್ತಾರೆ. ಇದು ಬಂದುಬಿಟ್ಟು ಅವರ ಹೆಸರಿಗೆ ತೆಗೆದುಕೊಳ್ಬೇಕಾಗಿತ್ತು. ಬಟ್ ಪೊಲೀಸರು ಅಂತ ಹಿಡಿದಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಗಳ ಹೆಸರಿಗೆ ತೆಗೆದುಕೊಂಡು ಮಗಳ ಹೆಸರಿಗೇ ಈ ಒಂದು ಕಾರು ಇಟ್ಟಿರ್ತಕ್ಕಂಥದ್ದು ಇವಾಗ. ಸೊ ಇವರು ಮದುವೆ ಆಗುವಂಥ ಗಂಡಿಗೆ ಇದೇ ವರದಕ್ಷಿಣೆ ಒಂದು ಎಕ್ಸ್ಟ್ರಾ ಆಗಿ ಕೊಡ್ತಾರೆ. ಅವ್ರನ್ನ ಮದುವೆ ಆದರೆ ಇದೊಂದು ಎಕ್ಸ್ಟ್ರಾ ಆಗಿರ್ತಕ್ಕಂಥ ವರದಕ್ಷಿಣೆ ನಿಮಗೆ ಸಿಗ್ತಿರೋದು. ಆ್ಯಂಡ್ ಇವರ ಕುಟುಂಬದಲ್ಲಿ ಒಟ್ಟು 6 ಜನ ಸದಸ್ಯರಿದ್ದಾರೆ. ತಂದೆ ತಾಯಿಯವರು 2 ಜನ ಹೆಣ್ಣು ಮಕ್ಕಳು, ಒಬ್ಬ ತಮ್ಮ ಇದ್ದಾನೆ, ಅವನು ಇನ್ನೂ ಮದುವೆ ಆಗಿಲ್ಲ. ಇವಾಗ ಸೆಕೆಂಡ್ ಇಯರ್ PUC ಕಂಪ್ಲೀಟ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಮೊದಲನೇ ಮಗಳು ಕೂಡ ಇವರೇ ಆಗಿರೋದು. ಅದು ತುಂಬ ದೊಡ್ಡ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅಂತ ಆಸೆ ಇದೆ. ಬಟ್ ಅದಕ್ಕೆ ತಕ್ಕಂಗೆ ಒಬ್ಬ ಹುಡುಗನೇ ಸಿಗ್ತಾ ಇಲ್ಲ ಅಂತ ಅಳಲು ತೋಡ್ಕೊಂಡಿರೋದು. ಆ್ಯಂಡ್ ಇಲ್ಲಿ ನೋಡ್ಕೊಳ್ತಿರ್ಬೋದು ಈ ಒಂದು ಕಾರಿನಲ್ಲಿರ್ತಕ್ಕಂಥ ಸಿಸ್ಟಮು. ಸೊ ಎಲ್ಲ ಕಾರ್ಗೂ ಈ ಕಾರ್ಗೂ ಏನು ಡಿಫ್ರೆನ್ಸ್ ಅಂದರೆ, ಈ ಸಿಸ್ಟಮ್ ಏನಿರುತ್ತೆ ವೆರಿ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸಿಸ್ಟಮ್. ಆ್ಯಂಡ್ ಇದು TV ಸ್ಪೇಸು, ಬ್ಯಾಕ್ ಸೈಡ್ ಕ್ಯಾಮ್ರಾ ವಿತ್ ಸ್ಟೇರಿಂಗ್, ಗೇರ್ ಬಾಕ್ಸ್ ಆ್ಯಂಡ್ AC ಕಂಟ್ರೋಲರ್ ಸ್ಪೇಸು ಈ ರೀತಿಯಾಗಿದೆ ಸ್ನೇಹಿತರೆ. ಇದರಲ್ಲಿ ನೀವು ಕೂತ್ಕೊಂಡು ಸಾಂಗ್ ಕೂಡ ಕೇಳ್ಕೊಂಡು ಹೋಗ್ಬೋದು, ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು, ಅಪ್ ಟು ಡೌನ್ ಕೂಡ ಮಾಡ್ಬೋದು. ಆ್ಯಂಡ್ ಏನಾದರೂ ಲಗೇಜು ಅಂತ ಬ್ಯಾಕ್ ಸೈಡಲ್ಲಿ ಈ ಒಂದು ಡಿಕ್ಕಿನಲ್ಲಿ ಇಡ್ಬೋದು ಸ್ನೇಹಿತರೆ, ಅದು ಕೂಡ ಲಾಂಗ್ ಡ್ರೈವ್ ಹೋದಾಗ. ಆ್ಯಂಡ್ ಅವರು ನಿಮಗೆ ಇಷ್ಟ ಆಗಿದ್ದಾರೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಬಟ್ ಅವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಅಳವಡಿಸ್ಕೊಳ್ಬೇಕು. ಸೊ ಆ ರೀತಿ ಹುಡುಗ ಸಿಗ್ತಾನೆ ಅವ್ರಿಗೂ ಕೂಡ. ಬಟ್ ಅವರಿಗೆ ಇಷ್ಟ ಆಗಬೇಕಲ್ವಾ. ಸೊ ಒಂದು Gmail ID ಕೊಡ್ತೀನಿ, ಅದಕ್ಕೆ ಮೇಲ್ ಮಾಡಿ. sri9591@gmail.com ಒಂದು ಮೇಲ್ ಮಾಡಿ, ಡೈರೆಕ್ಟಾಗಿ ಅವ್ರಿಗೆ ಫಾರ್ವರ್ಡ್ ಆಗುತ್ತೆ. ಸೊ ಇನ್ನೂ ಈಸಿ ಟ್ರಿಕ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ತಿಳಿಸಿ, ಅಲ್ಲಿಂದಲೂ ಕೂಡ ಅವರಿಗೆ ಡೈರೆಕ್ಟಾಗಿ ವಿಷಯ ಚೆಕ್ ಮಾಡಿಬಿಟ್ಟು ಕಮೆಂಟ್ ಮಾಡ್ತಾರೆ. ಆ ಒಂದು ಕಮೆಂಟ್ಗೆ ರಿಪ್ಲೈ ಕೂಡ ಕೊಟ್ಟಿರ್ತಾರೆ.
ಸೊ ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ಕೊಳ್ತಾ ಇರಿ. ಧನ್ಯವಾದಗಳು.